ಇವತ್ತು ನಮ್ಮ ದೇಶ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಾ ಇದ್ದೀವಿ. ನಮ್ಮ ದೇಶ ಇವತ್ತು ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ನೀವು ಈಗಿನ ದಿನಗಳಲ್ಲಿ ನೋಡಿ, ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಜನರಿಂದ ಭಕ್ತರಿಂದ ತುಂಬಿ ತುಳುಕ್ತಾ ಇರ್ತದೆ ದೇವಸ್ಥಾನಗಳು. ದೇವರ ಬಗ್ಗೆ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರೂ, ಎಷ್ಟೇ ಹಣವಂತರಾದರೂ, ಎಷ್ಟೇ ವಿದ್ಯೆಯನ್ನು ಕಲ್ತಿದ್ರು, ಅಂತಿಮವಾಗಿ ನಾವು ಶರಣಾಗಬೇಕಾದಂಥದ್ದು ದೇವರಿಗೇನೆ. ಕಷ್ಟಗಳು ಬಂದಾಗ ದೇವರೇ ಕಾಪಾಡಪ್ಪ ಅಂತಕ್ಕಂಥ ಪ್ರಾರ್ಥನೆಯನ್ನು ಒಂದು ಸಣ್ಣ ಗ್ರಾಮದಲ್ಲಿರ್ತಕ್ಕಂಥ ಬಡವರು ಗ್ರಾಮಗಳಲ್ಲಿ ಆ ದೇವರ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಪ್ರಾರಂಭ ಆಗಿ ಇವತ್ತು ತಿರುಪತಿ ವೆಂಕಟರಮಣ ಸ್ವಾಮಿ ಇರ್ಬೋದು, ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮನ ದೇವಸ್ಥಾನಕ್ಕೆ ಹೋಗ್ಬೋದು, ದೊಡ್ಡ ದುಡ್ಡು ಇರ್ತಕ್ಕಂಥವ್ರು ಹೋಗಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ನಾನು ಇತ್ತೀಚಿನ ದಿನಗಳ ನಮ್ಮ ಜನರ ಬದುಕಿನ ಬಗ್ಗೆ ನನಗೆ ಭಾಳ ಒಂದು ರೀತಿ ಮನಸ್ಸಿನಲ್ಲಿ ನೋವು ಪಡ್ತೀನಿ ನಾನು. ಕಾರಣ, ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳಿದೆ, ನಮಗೆ ಆರ್ಥಿಕವಾಗಿ ಬೆಳೀತಾ ಇದ್ದೇವೆ. ಪ್ರತಿನಿತ್ಯ ನೀವು ಬಹುಶಃ ಕೆಲವು ಪ್ರಮುಖ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ನೋಡಿದ್ರೆ, ವಾಹನ ಸಂಚಾರ ನೋಡಿದ್ರೆ ಯಾರಿಗೂ ಇವತ್ತು ಹಣದ ಕೊರತೆ ಇದೆ ಅಂತಲೂ ಕಾಣಲ್ಲ. ಶನಿವಾರ ಭಾನುವಾರ ಒಂದು ವರ್ಗದ ಜನ ಇದ್ದಾರೆ. ಆ ಜನ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಹೋಗಿ ಆ ಶನಿವಾರ ಭಾನುವಾರ ಕಾಲ ಕಳೆದು ಸೋಮವಾರ ಕೆಲಸಕ್ಕೆ ಮತ್ತೆ ಬರ್ತಕ್ಕಂಥ ದಿನಗಳು ನೋಡ್ತಿದ್ದೇವೆ. ಆದರೆ ನಮ್ಮ ಹಳ್ಳಿಗಳು ಇವತ್ತು ಸಹ ಒಂದು ಆರ್ಥಿಕವಾಗಿ ಬೆಳೀತಕ್ಕಂಥದ್ರಲ್ಲಿ ಹಿಂದುಳಿದಿದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಾನೀಗ ಬರಬೇಕಾದ್ರೆ ನಿಮ್ಮ ಊರಿನ ರಸ್ತೆಯಲ್ಲಿ ಒಂದು ಹೆಣ್ಣು ಮಗಳು ಒಂದು ಸಣ್ಣ ಮಗು ಎತ್ಕೊಂಡಿದ್ಲು. ಆ ಮನೆ ಮುಂದ್ಗಡೆ ನಿಂತಿದ್ದನ್ನು ನಾನೇನು ಗಮನಿಸಿದೆ, ಆ ಮನೆಯ ಮುಂದಿನ ನಾಡಂಚುಗಳು ಎಲ್ಲ ಉದುರೋಗಿದೆ. ಆ ಮನೆ ಮುಂದೆ ಹೆಣ್ಮಗಳು ನಿಂತಿದ್ದನ್ನು ನೋಡಿದೆ. ನಾನು ಚಿಂತನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಕುಟುಂಬಗಳ ಪರಿಸ್ಥಿತಿಗಳು ಪ್ರತಿನಿತ್ಯ ನಾನು ಮನೆಗೆ ಬರ್ತಕ್ಕಂಥ ಜನರಲ್ಲಿ ಕಾಣ್ತೇನೆ. ಒಂದು ಕಡೆ ದೊಡ್ಡ ಶ್ರೀಮಂತಿಕೆ, ಇನ್ನೊಂದು ಕಡೆ ಈ ರೀತಿಯ ಬದುಕು. ಇನ್ನು ನಮ್ಮ ರೇವಣ್ಣವ್ರಿಗೆ ಹೇಳ್ತಾ ಇದ್ರು, ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ದೀನಿ, M.Tech ತರಿಸಿದ್ದೇನೆ, ಈಗ 19 M.Tech ಸ್ಥಾನಗಳು ಸಿವಿಲ್ನಲ್ಲಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಲ್ಲ ಹೇಳ್ತಾ ಇದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಎಲ್ಲ ಇವತ್ತು ಮೊಸಳೆ ಹೊಸಳ್ಳಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯ ಒದಗಿಸ್ತಾ ಇದ್ದೇವೆ ಅಂತೇಳಿ. ಇದೆಲ್ಲ ಒಪ್ತೀನಿ. 1600 ಮಕ್ಕಳು ಓದೋದು ಮಾಡೋದು ಎಲ್ಲ ಸರಿ. ಓದೋದ ಮೇಲೆ ಏನು ಮಾಡ್ತಾ ಇದ್ದಾರೆ, ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಪಾಪ ನೀವು ಸಾಲ ಸೂಲ ಮಾಡ್ತೀರಿ, ಅದು ಕಂಪ್ಯೂಟರ್ ಸೈನ್ಸ್ಗೆ ನಾವೇನಾದರೂ ಮೆರಿಟ್ನಲ್ಲಿ ಸೀಟ್ ಸಿಗದೇ ಇದ್ದರೆ ಕಂಪ್ಯೂಟರ್ ಸೈನ್ಸಿಗೆ ಸೇರಿಸಬೇಕು ಅಂದರೆ 40 ಲಕ್ಷ 50 ಲಕ್ಷ ರೂಪಾಯಿ ಕೇಳ್ತಾರೆ. ಮಕ್ಕಳು ಓದಬೇಕು ಅಂತ ಆಸೆ ಪಡ್ತಾರೆ. ನೀವು ಸಾಲ ಸೋಲ ಮಾಡಿ ಆ ಮಕ್ಕಳನ್ನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿಸ್ತೀರಿ. ರೇವಣ್ಣವ್ರು ಹೇಳಿದಂಥ ರೀತಿಯಲ್ಲಿ ಮೊಸಳೆ ಹೊಸಳ್ಳಿ ಗೌರ್ಮೆಂಟ್ ಸ್ಕೂಲ್ ಕಾಲೇಜಲ್ಲಿ ನಿಮಗೆ ಬಹುಶಃ 17,000 18,000 ಗೊತ್ತಿಲ್ಲ, ಅದು ಎಷ್ಟಿದೆ ಈಗ ಫೀಸು ಅಂತೇಳಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ? ಲಕ್ಷಾಂತರ ಮಕ್ಕಳು ಪ್ರತಿ ವರ್ಷ ಸೇರ್ತಾರೆ. ಆ ಮಕ್ಕಳು ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದರೆ ಇವತ್ತು 50 ಲಕ್ಷದಿಂದ 1 ಕೋಟಿವರೆಗೆ ಖರ್ಚು ಮಾಡಿಸ್ತೀರಿ. ಮನೆ ಮಠ ಎಲ್ಲ ಮಾರ್ತೀರಿ ಆ ಮಕ್ಕಳಿಗೋಸ್ಕರವಾಗಿ, ಜಮೀನು ಮಾರ್ತೀರಿ. ಆ ಮಕ್ಕಳು ಓದೋದ ಮೇಲೆ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಿದ್ರು ತಂದೆ ತಾಯಂದ್ರೂ ಮರೀತಾರೆ. ಯಾವ ರೀತಿ ನಾವು ಬಂದು ಅಂತಕ್ಕಂಥದ್ದು ಯೋಚನೆ ಮಾಡಲ್ಲ. ಇವತ್ತು ನೀವು ಬೆಳಗ್ಗೆ ಇದ್ದರೆ ಆ ಟಿ ವಿ ಹಾಕ್ಬಿಟ್ರೆ ನಮ್ಮ ಯುವಕರು ನೀವೆಲ್ಲ ಜೈ ಶ್ರೀರಾಮ್ ಅಂದ್ರಿ, ನಿಜಕ್ಕೂ ನಿಮ್ಮನ್ನು ಮೆಚ್ಕೊತೀನಿ. ಆ ಜೈ ಶ್ರೀರಾಮ್ ಅಂತ ರಾಮ್ ಅಂತೇಳಿ ರಾಮನ ಏನು ಭಜನೆ ಮಾಡ್ತಾ ಇದ್ದೀರಿ,
ನಾವು ಒಂದು ಕಾಲದಲ್ಲಿ ಹೊಳೆನರಸೀಪುರದಲ್ಲಿ ಸಾಯಂಕಾಲ ಟೈಮು ನಮ್ಮ ತೇರು ಬೀದಿ ಇದೆಯಲ್ಲ, ಅಲ್ಲಿ ನಮ್ಮ ಶಂಕರ ಮಠ ರೇವಣ್ಣವರು ಅವ್ರಿಗೂ ಜ್ಞಾಪಕ ಇದೆ, ಅವರು ಅವ್ರ ಜೊತೆ ಹೋಗುವೆ. ನಾನು ಚಿಕ್ಕ ಹುಡುಗ ಇದ್ದಾಗ ಪ್ರತಿ ಭವಿಷ್ಯ ಶನಿವಾರಲ್ಲ ಭಾನುವಾರಲೂ ಇಲ್ಲ ಸೋಮವಾರಲ್ಲ ಗೊತ್ತಿಲ್ಲ, ಆ ರಥದ ಬೀದಿಲಿ ಒಂದು ದೀಪ ಹಚ್ಕೊಂಡು ರಾಮನ ಭಜನೆ ಮಾಡ್ತಾ ಆ ಒಂದು ರಥ ಬೀದಿ ಸಂಪೂರ್ಣವಾಗಿ ಭಜನೆ ಮಾಡ್ತಾ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ನಾವು ಸುತ್ತಾ ಇದ್ದಂಥ ದಿನ. ನಾವು ಅದು ಯಾವುದನ್ನು ಮರ್ತಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.